ಸಮೀರ್ ತಮ್ಮ ವಿಡಿಯೋದಲ್ಲಿ ಹೇಳ್ತಾರೆ, ಸೌಜನ್ಯಳನ್ನ ಕಿಡ್ನಾಪ್ ಮಾಡಿದ ಸ್ಥಳದಲ್ಲಿ ಈ ಪ್ರಶಾಂತ್ ಇರ್ತಾನೆ, ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ, ಹಾಗಾಗಿ ಸ್ವಲ್ಪ ದಿನಗಳ ನಂತರ ತನ್ನ ಕೊಲೆ ಆಗುತ್ತೆ ಅಂತ. ದಯವಿಟ್ಟು ಈ ಪ್ರಶ್ನೆಗೆ ನೀವು ಉತ್ತರ ಕೊಡಲೇಬೇಕು. ಈ ಪ್ರಶಾಂತ್ ಯಾರು, ಎಲ್ಲಿ ಕೆಲಸ ಮಾಡ್ತಿದ್ದ, ಯಾವಾಗ ತೀರ್ಕೊಂಡ, ಈತ ಕೊಲೆ ಆಗಿದ್ದಾನೆ ಅಂದರೆ ಅದಕ್ಕೊಂದು FIR ರಿಜಿಸ್ಟರ್ ಆಗಿರ್ಬೇಕಲ್ವಾ? ಆ FIR ನಂಬರ್ ಏನು? ಇಷ್ಟು ಕೇಸ್ಗಳಲ್ಲಿ ಒಂದಲ್ಲ ಒಂದು ದಾಖಲೆ ತೋರಿಸೋ ಸಮೀರ್ ಈ ಒಂದು ಪ್ರಕರಣದಲ್ಲಿ ಯಾಕೆ ಒಂದು ದಾಖಲೆಯನ್ನು ತೋರಿಸಿಲ್ಲ? ಯಾಕಂದ್ರೆ ಏನಾದರೂ ಇದ್ರೆ ತಾನೇ ತೋರಿಸೋದಕ್ಕೆ. ಈ ಪ್ರಶಾಂತ್ ಯಾರು, ಎಲ್ಲಿ ಕೆಲಸ ಮಾಡ್ತಾ ಇದ್ದ, ಅದು ನಿನ್ನಂತಹ ರೂಮ್ನಲ್ಲಿ ಕುತ್ಕೊಂಡು ಬೊಗಳೆ ಬಿಡೋರಿಗೆ ಗೊತ್ತಾಗಲ್ಲ. ಸೌಜನ್ಯಳ ಏನು ಕಿಡ್ನ್ಯಾಪ್ ನಡೀತದೆ, 3-4 ಜನ ಕಿಡ್ನ್ಯಾಪ್ ಮಾಡಿ ಮೊದಲು ಕರ್ಕೊಂಡು ಹೋಗೋದೇ ಕಾಮತ್ ರಿಸಾರ್ಟ್, ನಿಡ್ಲೆ ಹತ್ರ ಮೇನ್ ರೋಡಿಗೆ ಎಡಗಡೆ ಇರುವಂಥದ್ದು ಕಾಮತ್ ರಿಸಾರ್ಟ್. ಈ ಉಂಡೆ ತಿಮ್ಮ ಗೊತ್ತಿರಬೇಕು. ಕಾಮತ್ ರಿಸಾರ್ಟ್ ಯಾರ್ದು ಅಂತ ಹೇಳಿದ್ರೆ ನಾರಾಯಣ ಕಮ್ತಾ ಅಂತೇಳಿ ವೆರಿ ನೊಟೋರಿಯಸ್ ಗ್ಯಾಂಗ್ಸ್ಟರ್ ಇದ್ದ. ಅಲ್ಲಿ ಧರ್ಮಸ್ಥಳ ಹಾರರ್ನಲ್ಲಿ ಅತಿ ಹೆಚ್ಚು ಭಾಗಿಯಾದಂತಹ ವ್ಯಕ್ತಿ ಆ ನಾರಾಯಣ ಕಮ್ತಾ. ನಾವು ಅನೇಕ ಸಂದರ್ಭದಲ್ಲಿ ಕುಯ್ಯಪ್ಪ ಅನ್ನೋ ವ್ಯಕ್ತಿಯನ್ನ ಕಾಲ್ ಕತ್ತರಿಸಿದ ಅಂತ ನಾವು ಹೇಳ್ತೀವಲ್ಲ, ಅದೇ ವ್ಯಕ್ತಿ ನಾರಾಯಣ ಕಮ್ತಾ. ಈ ಉಂಡೆ ತಿಮ್ಮನಿಗೆ ಸ್ವಲ್ಪ ಅವನು ಹೋಗು, ಈಗ ಅವನು ಸತ್ತಿದ್ದಾನೆ. ಆ ನಂತರ ಅವ್ರ ಮಗ ಇದ್ದಾರೆ ಚಂದನ್ ಅಂತೇಳಿ, ಬಟ್ ಅವ್ರನ್ನ ನಾವು ಇದರಲ್ಲಿ ಎಲ್ಲೂ ಕೂಡ ಯಾವತ್ತಿಗೂ ಎಳೆದು ತಂದಿಲ್ಲ. ಯಾಕಂತ ಹೇಳಿದ್ರೆ ಈ ಪ್ರಕರಣದಿಂದ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ. ಹಿಂಗಾಗಿ ವಿನಾಕಾರಣ ಅವ್ರ ಬಗ್ಗೆ ನಾವು ಯಾವುದೇ ಟೀಕೆ ಟಿಪ್ಪಣಿ ಮಾಡುವ ಹಾಗಿಲ್ಲ. ಈಗ ಆ ಕಾಮತ್ ರಿಸಾರ್ಟ್ ಅನ್ನೋದು ಹೆಸರು ಮಾಲೀಕತ್ವ ಚೇಂಜ್ ಆಗಿದೆ, ಈಗ ಆನಂದ್ ಅಂತ ಆಗಿದೆ. ಪ್ರಶಾಂತ್ ಕೆಲಸ ಮಾಡ್ತಾ ಇದ್ದಿದ್ದು ಅದೇ ಕಾಮತ್ ರಿಸಾರ್ಟ್ ನಲ್ಲಿ. ಸೌಜನ್ಯಳನ್ನ ಬರೀ ನೋಡಿದ್ದು ಒಂದೇ ಅಲ್ಲ, ತಕರಾರು ಕೂಡ ಮಾಡ್ತಾನೆ ಅವನು. ಏನಂತ ಹೇಳಿದ್ರೆ, ನೋಡಿ ಈ ತರ ನೀವು ನಮ್ಮ ಹೋಟೆಲ್ಗೆ ಹೆಣ್ಮಕ್ಳನ್ನ ಹಿಂಗೆ ಬಲವಂತವಾಗಿ ಕರ್ಕೊಂಡು ಬರೋದು, ಗಮ್ಮತ್ತು ಮಾಡೋದು ಸರಿಯಲ್ಲ, ಪಾಪ ಹುಡುಗಿ ಅಳ್ತಾ ಇದ್ದಾಳೆ, ಕರ್ಕೊಂಡು ಬರಬಾರ್ದು ಅಂತ ಹೇಳಿ ಜಗಳ ಕೂಡ ಮಾಡ್ತಾನೆ. ಆ ಹುಡುಗನ ಜೊತೆಗೆ ಇವ್ರು ಏನು 3-4 ಜನ ಒಂದು ಗ್ಯಾಂಗ್ ತಗೊಂಡು ಹೋಗಿತ್ತು. ಅವ್ರ ಕಡೆಯಿಂದ ಇವನು ಸುಮಾರು ಒಂದು 50,000 ರೂಪಾಯಿವರೆಗೆ ಸಾಲ ಕೂಡ ಪಡೆದಿರ್ತಾನೆ. ಇವ್ರು ಯಾಕಂತ ಹೇಳಿದ್ರೆ ಇವರೆಲ್ಲರಿಗೂ ಕೂಡ ಸಾಲ ಕೊಡೋದು ಅವೆಲ್ಲ ಒಳ ಲೇವಾದೇವಿ ಎಲ್ಲ ಮಾಡ್ತಾ ಇರ್ತಾರೆ. ನೀನು ಅವ್ರು ಹೇಳ್ತಾರೆ, ಮಗನೇ ಮೊದಲು ನೀನು ದುಡ್ಡು ಕೊಡು ನಮ್ದು, ಆಮೇಲೆ ಮಾತಾಡು ಅಂತ ಹೇಳಿ ಅವನಿಗೆ ದೂಡ್ತಾರೆ. ಗಲಾಟೆ ಆಗುತ್ತೆ. ಗಲಾಟೆ ಆದಾಗ ಎಲ್ಲಿ ಇನ್ನೂ ಜನ ಸೇರ್ತಾರಂತೇಳಿ ಆ ಮಗುನ ಸೌಜನ್ಯಳನ್ನ ಅಲ್ಲಿಂದ ಮತ್ತೆ ಎತ್ಕೊಂಡು ಹೋಗಿ ಕಿರಿಸ್ತಾ ಇರ್ತಾಳೆ ಬಲವಂತವಾಗಿ. ಅದೇ ಕಾಮತ್ ರಿಸಾರ್ಟ್ ಇಂತ್ರ ಕಾರಲ್ಲಿ ತುಂಬಿಕೊಂಡು ಹೋಗ್ತಾರೆ. ಈ ಬೊಗಳೆ ಬಿಡುದು ಇಂಥ ಗಂಭೀರ ಪ್ರಕರಣದಲ್ಲಿ ಏನೇನೋ ಆ ಹಿಂದ್ಗಡೆ ಕುತ್ಕೊಂಡು ಅದೇನೋ ಅನಿಮೇಟೆಡ್ ಮಾಡಿ ಆರಾಮಾಗಿ ಕುತ್ಕೊಂಡು ಮಾತಾಡೋದಲ್ಲ, ಯಾವನೋ ಬ್ರೋಕರ್ ಬರ್ದ ಅಂತೇಳಿ ಸಗಣಿ ತಿನ್ಕೊಂಡು ಬೊಗಳೆ ಬಿಡುದಲ್ಲ. ಹೋಗು, ಅಲ್ಲಿ ಯಾರದು ಸಮೀರ್ ಹಂಗೆ ಹೇಳಿದ್ರು ಅಂತ ಕೇಳ್ತೀಯಲ್ಲ, ಅಲ್ಲಿ ಹೋಗು, ನಿನಗೆ ದಮ್ ಇದ್ರೆ ಹೋಗಿ ಕೇಳು ಅಲ್ಲಿ.